ಇವತ್ತು ನವೆಂಬರ್ ಕ್ರಾಂತಿ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದೇ ರೀತಿಯಾಗಿ ರಾಜಕೀಯ ಪಡಸಾಲೆಯಲ್ಲಿ. ಹಾಗಾಗಿ ನವೆಂಬರ್ ನಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತೇಳಿ ಕೆಲ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ. ಇದರ ನಡುವೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಹೈಕಮಾಂಡ್ ಭೇಟಿಗೆ ಕಸರತ್ತನ್ನು ನಡೆಸಿದ್ದಾರೆ. ಶತಾಯಗತಾಯ ಭೇಟಿ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದು ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಕೇಳ್ತಿದ್ದಾರಂತೆ ಸಿಎಂ ಹಾಗೂ ಡಿಸಿಎಂ. ಇಲ್ಲಿಯವರೆಗೆ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ನವೆಂಬರ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಪ್ರಯತ್ನವನ್ನ ಪಡ್ತಾರೆ. ಇಬ್ಬರಿಗೂ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೊಡ್ತಾರೆ ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಾಯ್ತು. ಆದ್ರೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕಾಗಿಲ್ಲ. ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂದ್ಕೊಂಡ್ರು. ಅದು ಅಸಾಧ್ಯ ಅಂತ ಗೊತ್ತಾಯ್ತು. ಅವರ ಆಪ್ತರನ್ನ ಭೇಟಿ ಮಾಡಿ ಅವರ ಮೂಲಕ ಸಂದೇಶವನ್ನ ಕಳಿಸುವ ಕೆಲಸವನ್ನ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಇದರ ನಂತರ ನವೆಂಬರ್ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. 3 ದಿನ ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದರ ನಡುವೆ ಇಬ್ರು ಪ್ರತ್ಯೇಕವಾಗಿ ಭೇಟಿಯನ್ನ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ರಾಹುಲ್ ಗಾಂಧಿ ಅವರು ಇಬ್ರಿಗೂ ಕೂಡ ಭೇಟಿಗೆ ಅನುಮತಿಯನ್ನ ಕೊಡ್ತಾ ಇಲ್ಲ. ಇದರ ನಡುವೆ ಇಬ್ರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಮೊದಲ ಪ್ರಶ್ನೆ, ಯಾಕೆ ಇಬ್ರು ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿರೋದು? ಎರಡನೇ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಇಬ್ರಿಗೂ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ? ನರೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ಮನಸ್ಸಿನಲ್ಲಿ ಒಂದಷ್ಟು ವಿಚಾರಗಳಿದಾವೆ. ಅದನ್ನ ಹೈಕಮಾಂಡ್ ಬಳಿಯೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕಾಗಿದೆ. ಎರಡನೇ ಹಂತದ ಹೈಕಮಾಂಡ್ ನಾಯಕರ ಹತ್ರ ಬಳಿ ಇದರ ವಿಚಾರವಾಗಿ ಕ್ಲಾರಿಫಿಕೇಶನ್ ತೆಗೆದುಕೊಂಡ್ರು ಅದು ನಗಣ್ಯ ಆಗತ್ತೆ. ಆದ್ರೆ ರಾಹುಲ್ ಗಾಂಧಿ ಅವರ ಅಭಯ, ಅವರ ಒಂದಷ್ಟು ಮಾತುಗಳು ಅವರಿಗೆ ಒಂದಷ್ಟು ಫ್ರೀ ರಕ್ಷೆ ಕೊಟ್ಟಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ಸಿಎಂ ಡಿಸಿಎಂ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನ ವಿಚಾರ ಸೇರಿದಂತೆ ಒಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಳೆದ 1 ವರ್ಷದಿಂದನೂ ಕೂಡ ಅವ್ರು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇಲ್ಲಿವರೆಗೂ ಕೂಡ 1 to 1 ಪ್ರತ್ಯೇಕ ಭೇಟಿಗೆ ಅವಕಾಶ ಇಲ್ಲಿವರೆಗೂ ಸಿಕ್ಕಿಲ್ಲ. ಇದ್ರ ಜೊತೆಗೆ ಕಳೆದ 3-4 ತಿಂಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಯತ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅವ್ರಿಗೂ ಕೂಡ ಸಿಕ್ಕಿಲ್ಲ. ಆದ್ರೆ ಒಟ್ಟಾರೆಯಾಗಿ ಸಿಎಂ ಡಿಸಿಎಂಗೆ ಭೇಟಿ ಮಾಡಿ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಆದ್ರೆ ಪ್ರತ್ಯೇಕವಾಗಿ ಇಬ್ಬರಿಗೂ ಕೂಡ ಇಲ್ಲಿವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆದ್ರೆ ಈಗ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬಿರೋ ಹಿನ್ನೆಲೆಯಲ್ಲಿ ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ, ಒಂದಷ್ಟು ಕ್ಯಾಬಿನೆಟ್ ಪುನರ್ರಚನೆ, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದ್ರಿಂದ ಈಗಾಗಲೇ ಕೂಡ ಸಿಎಂ ಮತ್ತು ಡಿಸಿಎಂ ಇಬ್ರು ಪ್ರತ್ಯೇಕವಾಗಿ 1 to 1 ಭೇಟಿಗೆ ನಮ್ಗೆ ಅವಕಾಶ ಬೇಕು ಅನ್ನುವಂತ ಮನವಿಯನ್ನ ಇಟ್ಟಿದ್ದಾರೆ. ಹೀಗಾಗಿ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬಿಸಿರೋ ಕಾರಣಕ್ಕಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋಕೆ ಸಿಎಂ ಹಾಗೂ ಡಿಸಿಎಂಗೆ ಪ್ರತ್ಯೇಕವಾದಂತ ಭೇಟಿಗೆ ಅವಕಾಶವನ್ನು ಕೊಡಬಹುದು. ಇಲ್ಲ ಇಬ್ಬರ ಜೊತೆಗೂ ಒಟ್ಟಾಗಿ ಕೂರಿಸಿ ಒಂದಷ್ಟು ಕೂತು ಚರ್ಚಿಸಿ ಒಂದಷ್ಟು ಸೂಚನೆಗಳನ್ನ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂಗೆ ಕೊಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಇಬ್ಬರು ಕೂಡ ಪ್ರತ್ಯೇಕವಾದಂತ ಭೇಟಿಗೆ ಸಿಎಂ ಡಿಸಿಎಂ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಕೂಡ ಪ್ರತ್ಯೇಕ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ನವೆಂಬರ್ 14ರ ಬಳಿಕ ಒಂದು ಇಬ್ಬರನ್ನು ಕರೆಸಿ ಕೂತು ಮಾತನಾಡುವಂತ ಸಾಧ್ಯತೆಗಳು ಈಗಿನ ಮಟ್ಟಿಗೆ ಕಾಣಿಸ್ತಾ ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆದ್ರೆ ಇವತ್ತು ನವೆಂಬರ್ ಕ್ರಾಂತಿ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದೇ ರೀತಿಯಾಗಿ ರಾಜಕೀಯ ಪಡಸಾಲೆಯಲ್ಲಿ. ಹಾಗಾಗಿ ನವೆಂಬರ್ ನಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತೇಳಿ ಕೆಲ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ. ಇದರ ನಡುವೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಹೈಕಮಾಂಡ್ ಭೇಟಿಗೆ ಕಸರತ್ತನ್ನು ನಡೆಸಿದ್ದಾರೆ. ಶತಾಯಗತಾಯ ಭೇಟಿ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದು ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಕೇಳ್ತಿದ್ದಾರಂತೆ ಸಿಎಂ ಹಾಗೂ ಡಿಸಿಎಂ. ಇಲ್ಲಿಯವರೆಗೆ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ನವೆಂಬರ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಪ್ರಯತ್ನವನ್ನ ಪಡ್ತಾರೆ. ಇಬ್ಬರಿಗೂ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೊಡ್ತಾರೆ ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಾಯ್ತು. ಆದ್ರೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕಾಗಿಲ್ಲ. ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂದ್ಕೊಂಡ್ರು. ಅದು ಅಸಾಧ್ಯ ಅಂತ ಗೊತ್ತಾಯ್ತು. ಅವರ ಆಪ್ತರನ್ನ ಭೇಟಿ ಮಾಡಿ ಅವರ ಮೂಲಕ ಸಂದೇಶವನ್ನ ಕಳಿಸುವ ಕೆಲಸವನ್ನ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಇದರ ನಂತರ
ನವೆಂಬರ್ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. 3 ದಿನ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಆದರೆ ಇದರ ನಡುವೆ ಇಬ್ರು ಪ್ರತ್ಯೇಕವಾಗಿ ಭೇಟಿಯನ್ನ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ರಾಹುಲ್ ಗಾಂಧಿ ಅವರು ಇಬ್ರಿಗೂ ಕೂಡ ಭೇಟಿಗೆ ಅನುಮತಿಯನ್ನ ಕೊಡ್ತಾ ಇಲ್ಲ. ಇದರ ನಡುವೆ ಇಬ್ರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಮೊದಲ ಪ್ರಶ್ನೆ, ಯಾಕೆ ಇಬ್ರು ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿರೋದು? ಎರಡನೇ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಇಬ್ರಿಗೂ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ಮನಸ್ಸಿನಲ್ಲಿ ಒಂದಷ್ಟು ವಿಚಾರಗಳಿದಾವೆ. ಅದನ್ನ ಹೈಕಮಾಂಡ್ ಬಳಿಯೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕಾಗಿದೆ. ಎರಡನೇ ಹಂತದ ಹೈಕಮಾಂಡ್ ನಾಯಕರ ಹತ್ರ ಬಳಿ ಇದರ ವಿಚಾರವಾಗಿ ಕ್ಲಾರಿಫಿಕೇಶನ್ ತೆಗೆದುಕೊಂಡ್ರು ಅದು ನಗಣ್ಯ ಆಗತ್ತೆ. ಆದ್ರೆ ರಾಹುಲ್ ಗಾಂಧಿ ಅವರ ಅಭಯ, ಅವರ ಒಂದಷ್ಟು ಮಾತುಗಳು ಅವರಿಗೆ ಒಂದಷ್ಟು ಫ್ರೀ ರಕ್ಷೆ ಕೊಟ್ಟಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ಸಿಎಂ ಡಿಸಿಎಂ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನ ವಿಚಾರ ಸೇರಿದಂತೆ ಒಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಳೆದ 1 ವರ್ಷದಿಂದನೂ ಕೂಡ ಅವ್ರು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇಲ್ಲಿವರೆಗೂ ಕೂಡ 1 to 1 ಪ್ರತ್ಯೇಕ ಭೇಟಿಗೆ ಅವಕಾಶ ಇಲ್ಲಿವರೆಗೂ ಸಿಕ್ಕಿಲ್ಲ. ಇದ್ರ ಜೊತೆಗೆ ಕಳೆದ 3-4 ತಿಂಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಯತ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅವ್ರಿಗೂ ಕೂಡ ಸಿಕ್ಕಿಲ್ಲ. ಆದ್ರೆ ಒಟ್ಟಾರೆಯಾಗಿ ಸಿಎಂ ಡಿಸಿಎಂಗೆ ಭೇಟಿ ಮಾಡಿ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಆದ್ರೆ ಪ್ರತ್ಯೇಕವಾಗಿ ಇಬ್ಬರಿಗೂ ಕೂಡ ಇಲ್ಲಿವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆದ್ರೆ ಈಗ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿರೋ ಹಿನ್ನೆಲೆಯಲ್ಲಿ ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ, ಒಂದಷ್ಟು ಕ್ಯಾಬಿನೆಟ್ ಪುನರ್ರಚನೆ, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದ್ರಿಂದ ಈಗಾಗಲೇ ಕೂಡ ಸಿಎಂ ಮತ್ತು ಡಿಸಿಎಂ ಇಬ್ರು ಪ್ರತ್ಯೇಕವಾಗಿ 1 to 1 ಭೇಟಿಗೆ ನಮ್ಗೆ ಅವಕಾಶ ಬೇಕು ಅನ್ನುವಂತ ಮನವಿಯನ್ನ ಇಟ್ಟಿದ್ದಾರೆ. ಹೀಗಾಗಿ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬುತ್ತಿರೋ ಕಾರಣಕ್ಕಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋಕೆ ಸಿಎಂ ಹಾಗೂ ಡಿಸಿಎಂಗೆ ಪ್ರತ್ಯೇಕವಾದಂತ ಭೇಟಿಗೆ ಅವಕಾಶವನ್ನು ಕೊಡಬಹುದು. ಇಲ್ಲ ಇಬ್ಬರ ಜೊತೆಗೂ ಒಟ್ಟಾಗಿ ಕೂರಿಸಿ ಒಂದಷ್ಟು ಕೂತು ಚರ್ಚಿಸಿ ಒಂದಷ್ಟು ಸೂಚನೆಗಳನ್ನ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂಗೆ ಕೊಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಇಬ್ಬರು ಕೂಡ ಪ್ರತ್ಯೇಕವಾದಂತ ಭೇಟಿಗೆ ಸಿಎಂ ಡಿಸಿಎಂ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಕೂಡ ಪ್ರತ್ಯೇಕ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ನವೆಂಬರ್ 14ರ ಬಳಿಕ ಇಬ್ಬರನ್ನು ಕರೆಸಿ ಕೂತು ಮಾತನಾಡುವಂತ ಸಾಧ್ಯತೆಗಳು ಈಗಿನ ಮಟ್ಟಿಗೆ ಕಾಣಿಸ್ತಾ ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆದ್ರೆ ಇವತ್ತು ನವೆಂಬರ್ ಕ್ರಾಂತಿ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದೇ ರೀತಿಯಾಗಿ ರಾಜಕೀಯ ಪಡಸಾಲೆಯಲ್ಲಿ. ಹಾಗಾಗಿ ನವೆಂಬರ್ ನಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತೇಳಿ ಕೆಲ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ. ಇದರ ನಡುವೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಹೈಕಮಾಂಡ್ ಭೇಟಿಗೆ ಕಸರತ್ತನ್ನು ನಡೆಸಿದ್ದಾರೆ. ಶತಾಯಗತಾಯ ಭೇಟಿ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದು ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಕೇಳ್ತಿದ್ದಾರಂತೆ ಸಿಎಂ ಹಾಗೂ ಡಿಸಿಎಂ. ಇಲ್ಲಿಯವರೆಗೆ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ನವೆಂಬರ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಪ್ರಯತ್ನವನ್ನ ಪಡ್ತಾರೆ. ಇಬ್ಬರಿಗೂ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೊಡ್ತಾರೆ ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಾಯ್ತು. ಆದ್ರೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕಾಗಿಲ್ಲ. ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂದ್ಕೊಂಡ್ರು. ಅದು ಅಸಾಧ್ಯ ಅಂತ ಗೊತ್ತಾಯ್ತು. ಅವರ ಆಪ್ತರನ್ನ ಭೇಟಿ ಮಾಡಿ ಅವರ ಮೂಲಕ ಸಂದೇಶವನ್ನ ಕಳಿಸುವ ಕೆಲಸವನ್ನ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಇದರ ನಂತರ ನವೆಂಬರ್ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. 3 ದಿನ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಆದರೆ ಇದರ ನಡುವೆ ಇಬ್ರು ಪ್ರತ್ಯೇಕವಾಗಿ ಭೇಟಿಯನ್ನ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ರಾಹುಲ್ ಗಾಂಧಿ ಅವರು ಇಬ್ರಿಗೂ ಕೂಡ ಭೇಟಿಗೆ ಅನುಮತಿಯನ್ನ ಕೊಡ್ತಾ ಇಲ್ಲ. ಇದರ ನಡುವೆ ಇಬ್ರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಮೊದಲ ಪ್ರಶ್ನೆ, ಯಾಕೆ ಇಬ್ರು ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿರೋದು? ಎರಡನೇ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಇಬ್ರಿಗೂ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ಮನಸ್ಸಿನಲ್ಲಿ ಒಂದಷ್ಟು ವಿಚಾರಗಳಿದಾವೆ. ಅದನ್ನ ಹೈಕಮಾಂಡ್ ಬಳಿಯೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕಾಗಿದೆ. ಎರಡನೇ ಹಂತದ ಹೈಕಮಾಂಡ್ ನಾಯಕರ ಹತ್ರ ಬಳಿ ಇದರ ವಿಚಾರವಾಗಿ ಕ್ಲಾರಿಫಿಕೇಶನ್ ತೆಗೆದುಕೊಂಡ್ರು ಅದು ನಗಣ್ಯ ಆಗತ್ತೆ. ಆದ್ರೆ ರಾಹುಲ್ ಗಾಂಧಿ ಅವರ ಅಭಯ, ಅವರ ಒಂದಷ್ಟು ಮಾತುಗಳು ಅವರಿಗೆ ಒಂದಷ್ಟು ಫ್ರೀ ರಕ್ಷೆ ಕೊಟ್ಟಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ಸಿಎಂ ಡಿಸಿಎಂ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು
ಸಿಎಂ ಸ್ಥಾನ ವಿಚಾರ ಸೇರಿದಂತೆ ಒಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಳೆದ 1 ವರ್ಷದಿಂದನೂ ಕೂಡ ಅವ್ರು ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇಲ್ಲಿವರೆಗೂ ಕೂಡ 1-to-1 ಪ್ರತ್ಯೇಕ ಭೇಟಿಗೆ ಅವಕಾಶ ಇಲ್ಲಿವರೆಗೂ ಸಿಕ್ಕಿಲ್ಲ. ಇದ್ರ ಜೊತೆಗೆ ಕಳೆದ 3-4 ತಿಂಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಯತ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅವ್ರಿಗೂ ಕೂಡ ಸಿಕ್ಕಿಲ್ಲ. ಆದ್ರೆ ಒಟ್ಟಾರೆಯಾಗಿ ಸಿಎಂ ಡಿಸಿಎಂಗೆ ಭೇಟಿ ಮಾಡಿ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಆದ್ರೆ ಪ್ರತ್ಯೇಕವಾಗಿ ಇಬ್ಬರಿಗೂ ಕೂಡ ಇಲ್ಲಿವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆದ್ರೆ ಈಗ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿರೋ ಹಿನ್ನೆಲೆಯಲ್ಲಿ ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ, ಒಂದಷ್ಟು ಕ್ಯಾಬಿನೆಟ್ ಪುನರ್ರಚನೆ, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋದ್ರಿಂದ ಈಗಾಗಲೇ ಕೂಡ ಸಿಎಂ ಮತ್ತು ಡಿಸಿಎಂ ಇಬ್ಬರು ಪ್ರತ್ಯೇಕವಾಗಿ 1-to-1 ಭೇಟಿಗೆ ನಮ್ಗೆ ಅವಕಾಶ ಬೇಕು ಅನ್ನುವಂತ ಮನವಿಯನ್ನ ಇಟ್ಟಿದ್ದಾರೆ. ಹೀಗಾಗಿ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬುತ್ತಿರೋ ಕಾರಣಕ್ಕಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋಕೆ ಸಿಎಂ ಹಾಗೂ ಡಿಸಿಎಂಗೆ ಪ್ರತ್ಯೇಕವಾದಂತ ಭೇಟಿಗೆ ಅವಕಾಶವನ್ನು ಕೊಡಬಹುದು. ಇಲ್ಲ ಇಬ್ಬರ ಜೊತೆಗೂ ಒಟ್ಟಾಗಿ ಕೂರಿಸಿ ಒಂದಷ್ಟು ಕೂತು ಚರ್ಚಿಸಿ ಒಂದಷ್ಟು ಸೂಚನೆಗಳನ್ನ ರಾಹುಲ್ ಗಾಂಧಿ ಅವರು ಸಿಎಂ ಡಿಸಿಎಂಗೆ ಕೊಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಇಬ್ಬರು ಕೂಡ ಪ್ರತ್ಯೇಕವಾದಂತ ಭೇಟಿಗೆ ಸಿಎಂ ಡಿಸಿಎಂ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಕೂಡ ಪ್ರತ್ಯೇಕ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ನವೆಂಬರ್ 14ರ ಬಳಿಕ ಇಬ್ಬರನ್ನು ಕರೆಸಿ ಕೂತು ಮಾತನಾಡುವಂತ ಸಾಧ್ಯತೆಗಳು ಈಗಿನ ಮಟ್ಟಿಗೆ ಕಾಣಿಸ್ತಾ ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.